ದಯವಿಟ್ಟು ಬಿಡಿ ಆದಿಯವರೇ 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 ಪ್ಲೀಸ್ ನಿಲ್ಸಿ ಬಿಡ್ರೋ ಪ್ಲೀಸ್ ಅವ್ರನ್ನ ಬಿಟ್ಬಿಡಿ ಬಿಡ್ರೋ ಆದಿಯವರೇ ಪ್ಲೀಸ್ ಅವ್ರನ್ನ ಬಿಟ್ಬಿಡಿ ನಿನ್ಗೇನ್ ಸಾವಿಲ್ಲ ಅನ್ಕೊಂಡಿದ್ಯಾ ಅವನ್ನ ಕೆಣಕಿ ನಿನ್ ಜೀವ ಕಳ್ಕೊಂಬೇಡ. ಆದಿಯವರೇ ನೀವು ಸುಮ್ಮನೆ ಹೇಗ್ ತಿನ್ಬೇಡಿ ವಾಪಸ್ ಹೊಡೀರಿ ಆದಿಯವರೇ ನಂಗೇನು ಆಗಲ್ಲ. ಓ ಇಷ್ಟೊಂದು ಕಾನ್ಫಿಡೆನ್ಸ್ ಇನ್ನು ನಾನು ಅವಾಗ್ಲೇ ಹೇಳಿದ್ನಲ್ಲ ಬಾಸ್, ವಾಂಚ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ. ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು, ವಾಂಚದೆ. ನಾನಿರೋ ಗಿಟಪ್ ನೋಡಿ ಯಾವಾಗ್ಲೂ ಶಾಂತವಾಗಿರೋನು ಅಂತ ಅನ್ಕೊಂಡ್ರ ರಾಂಗ್ ಬಾಸ್. ಒಂದೊಂದ್ಸಲ ಒಳಗಿರೋ ನರಸಿಂಹನು ಹೊರಗಡೆ ಬರ್ತಾನೆ. ಅಣ್ಣ ನೀವೇನ್ ಸುಮ್ನೆ ನೋಡ್ತಾ ಇದ್ದೀರಾ, ಶುರು ಹಚ್ಕೊಳ್ಳಿ. ಕಿಶನ್, ಪೊಲೀಸರಿಗೆ ಫೋನ್ ಮಾಡು. ಅಣ್ಣ ಪೊಲೀಸಲ್ಲ ಯಾಕೆ ಬೇಡ, ಸುಮ್ಮನಿರು. ಯಾಕೆ ಅಂದ್ರೆ ಇಷ್ಟೆಲ್ಲ ಮಾಡಿದವ್ರನ್ನ ಸುಮ್ಮನೆ ಬಿಡಕ್ಕಾಗುತ್ತಾ? ನಾನಂತೂ ಸುಮ್ಮನೆ ಬಿಡಲ್ಲ. ಹಲೋ ಸರ್, ಪೊಲೀಸರು ಫೋನ್ ಮಾಡಿದ್ರೆ ನಿಮ್ ತಮ್ಮನ ತಗಲಾಕೊಳ್ತಾನೆ. ಏನು ಕಿಶನ್? ಯಾಕೆ? ಯಾಕಂದ್ರೆ ನಿಮ್ಮನ್ನ ಕಿಡ್ನಾಪ್ ಮಾಡಕ್ಕೆ ಅವನೇ ಕಾರಣ. ನಾನು ಹೊರಗಡೆ ಇರ್ತೀನಿ. ಲೈ, ಅಣ್ಣ ತಮ್ಮನ ಮಧ್ಯೆನೆ ತಂದಿಡ್ತೀಯ ನಿನ್ನ? ಏನ ಕಿಶನ್? ಅಣ್ಣ ಅವ್ನು ಹೇಳ್ತಿರೋದು ಸತ್ಯ ಅಣ್ಣ. ನಾನು ಅದು ಬೆಟ್ಟಿಂಗ್ ಕಟ್ಟಿದ್ದೆ. ಲೆಕ್ಕದ ಪ್ರಕಾರ ಅವನಿಗೆ ನಾನು ದುಡ್ಡು ಕೊಡ್ಬೇಕಾಗಿತ್ತು. ದುಡ್ಡು ಕೊಟ್ಟಿಲ್ಲ ಅಂತಾನೆ ನಿನ್ನೆ ತಕೊಂಡ್ಬಂದಿತ್ತು. ಪೊಲೀಸ್ ಗಿಲೇಸ್ ಅಂತ ಹೋದ್ರೆ ಇವ್ರ ಜೊತೆ ನಾನು ಅರೆಸ್ಟ್ ಆಗ್ತೀನಿ ಅಣ್ಣ. ನಿನ್ನ ಆಮೇಲೆ ನೋಡ್ಕೋತೀನಿ. ದುಡ್ಡು ಕೊಟ್ಟಾಯ್ತಲ್ಲ, ನಡೀರಿ. ಭಾಗ್ಯವ್ರೆ, ಇವರು ನಮ್ ತನ್ಮಯ ಇಲ್ಲಿಂದ ತಪ್ಸ್ಕೊಂಡಾಗ ಅವನಿಗೆ ಸಹಾಯ ಮಾಡಿದ್ದು ಹರಿನೇ. ಥ್ಯಾಂಕ್ಸ್. ಹೌದು ತನ್ಮಯ್, ಇಲ್ಲಿಂದ ತಪ್ಪಿಸ್ಕೊಂಡು ಎಲ್ಲಿ ಹೋಗಿದ್ದೆ? ಅಣ್ಣ ಇವಾಗ ಅದೆಲ್ಲ ಯಾಕೆ, ಅದು ತುಂಬಾ ದೊಡ್ಡ ಕತೆ. ಆಲ್ರೆಡಿ ಅಕ್ಕನ್ಗೆಲ್ಲ ಹೇಳಿದೀನಿ.
ಇವಾಗ ನಿಮ್ಗೆ ರೆಸ್ಟ್ ಮುಖ್ಯ. ಥ್ಯಾಂಕ್ ಯು ಸೋ ಮಚ್. ನೀವು ಮಾಡಿರೋ ಸಹಾಯನ ನನ್ನ ಕೈಲಿ ತೀರ್ಸಕ್ಕಾಗಲ್ಲ. ದುಡ್ಡು ಕೊಟ್ಟು ಇದನ್ನೆಲ್ಲ ಸರಿ ಮಾಡೋ ಸಣ್ಣತನದ ಕೆಲಸನ ನಾನು ಮಾಡಕ್ ಹೋಗಲ್ಲ. ನಿಮ್ಗೆ ಯಾವತ್ತೇ ಏನೇ ಹೆಲ್ಪ್ ಬೇಕಿದ್ರು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಅಯ್ಯೋ, ಈ ವಿಸಿಟಿಂಗ್ ಕಾರ್ಡ್ ಆಲ್ರೆಡಿ ನಮ್ಮ ಮನೇಲಿ ಇದೆ. ನಿಮ್ ಮನೇಲಿದ್ಯಾ? ಹೇಗೆ? ನನ್ ತಮ್ಮಂದ್ರಿಬ್ರು ಇದಾರೆ. ಅವತ್ತೇನೋ ರೋಡ್ ಮಧ್ಯೆ ಬಸ್ ಹಾಳಾದಾಗ ಓ, ಅವ್ರಿಬ್ರು ನಿಮ್ ತಮ್ಮಂದ್ರ? ಅದ್ಕೆ ನಿಮ್ ನೆನ್ಪಿದ್ಯಾ, ನಾವ್ ಅವತ್ತು ಟ್ರಿಪ್ ಹೋಗುವಾಗ ಬಸ್ ಹಾಳಾಗಿತ್ತು, ಅಲ್ಲಿ ಇಬ್ರು ಹುಡುಗರು ಬಂದು ರಿಪೇರ್ ಮಾಡ್ಕೊಟ್ರಲ್ಲ. ಇವರು ಅವ್ರ ಅಣ್ಣ. ಅವ್ರ ಹೆಸರು ಬಂದು ಆ ಕಂಟಿ ಮತ್ತೆ ಮಹಿ ಅಲ್ವಾ? ಹೌದೌದೌದು, ಅವ್ರೆ ಅವ್ರೆ. ನಿಮ್ ಮನೆಯಿಂದ ನಮ್ಗಾಗ್ತಾ ಇರೋ 2ನೇ ಸಹಾಯ ಇದು. ಇದನ್ನ ಹೇಗ್ ತೀರ್ಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಅಣ್ಣ, ಅದ್ರಲ್ಲೇನಿದೆ ಬಿಡಿ. ಹೌದು, ನಾನ್ ಕೇಳೋದೇ ಮರ್ತೋಯ್ತು. ಎಲ್ಲಿನವ್ರು ನೀವು? ನಾವು ಗಂಧದ ಗುಡಿಯವರು. ನೀವ್ ಮಾಡಿರೋ ಸಹಾಯ ನೋಡಿದ್ರೆ ಗೊತ್ತಾಗತ್ತೆ ನೀವು ದೊಡ್ಡ ಮನೆಯವರು ಅಂತ. ನಮ್ ಮನೆ ದೊಡ್ಡದೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅಲ್ಲಿರೋರು ಎಲ್ರದು ಮನ್ಸ್ ದೊಡ್ಡದು. ಯಾಕಂದ್ರೆ ಗಂಧದ ಗುಡಿಯವರಲ್ವಾ. ನಾನ್ ಬರ್ತೀನಿ ಸರ್. ಅಣ್ಣ ಹೊರಡೋಣ. ಕಿಶನ್, 1-2 ದಿನ ಸುಮ್ನೆ ಬಿಟ್ಬಿಡು, ಎಲ್ಲ ಸರಿ ಹೋಗುತ್ತೆ. ಇಷ್ಟೆಲ್ಲ ಆಯ್ತಾ? ಕಿಶನ್, ಲೇಟ್ ಆಗಿದೆ, ಹೊರಡೋಣವಾ? ಸುಸ್ತಾಗಿದೆ, ಎಲ್ರು ಮಲ್ಕೊಳ್ಳಿ. ಸರಿನಾ? ಅದಕ್ಕೆ ನನ್ನಿಂದಾಗಿ ನೀವೆಲ್ಲ ತುಂಬಾನೇ ನೋವು ಅನುಭವಿಸೋ ಹಂಗಾಯ್ತು. ಐ ಆಮ್ ರಿಯಲಿ ಸಾರಿ. ಸಮಯ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ. ಈಗ ಮೊದಲು ಹೊರಡಿ. ಗುಡ್ ನೈಟ್ ಗೆಳತಿ. ಗುಡ್ ನೈಟ್ ಫ್ರೆಂಡ್. ಇವತ್ತು ನಿನಗೆ ತುಂಬಾ ಸುಸ್ತಾಯ್ತು ಅನ್ಸುತ್ತೆ. ಸುಸ್ತಿಗಿಂತ ಜಾಸ್ತಿ ಇವತ್ತು ಸಖತ್ ಥ್ರಿಲ್ ಆಗಿತ್ತು. ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇತ್ತು. ಒಂದೇ ದಿನದಲ್ಲಿ ಇಷ್ಟೊಂದು ಏರಿಳಿತಾನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಆ ದೇವ್ರೆ ನೋಡಿ, ನಿಮ್ಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ನಾಳೆಯಿಂದ ಕೆಲ್ಸಕ್ಕೆ ಬರಬೇಡಿ ಅಂತೆಲ್ಲ ಹೇಳ್ಬೇಡಿ. ನಾಳೆ ಕರೆಕ್ಟ್ ಟೈಮ್ಗೆ ನಾನು ಕೆಲ್ಸಕ್ಕೆ ಬರ್ತೀನಿ. ಗೆಳತಿ, ಗುಡ್ ನೈಟ್. ಗುಡ್ ನೈಟ್. ವಾವ್ ತಾಂಡವ್, ವಾವ್, ಸೂಪರ್. ಪ್ಯಾಲೇಸ್ ಅಲ್ಲಿ ಬಂದು ಕೂತಿದ್ಯಾ? ಶ್ರೇಷ್ಠ, ಆಲ್ರೆಡಿ ನಾನು ಸಿಕ್ಕಾಪಟ್ಟೆ ಇರಿಟೇಷನ್ ಅಲ್ಲಿದ್ದೀನಿ. ಇನ್ನೂ ಇರಿಟೇಟ್ ಮಾಡ್ಬೇಡ ಪ್ಲೀಸ್. ಏಯ್, ನಾನೇನ್ ಇರಿಟೇಟ್ ಮಾಡ್ತಿಲ್ಲ ಕಣೋ, ಇರೋದನ್ನ ಹೇಳ್ತಾ ಇದ್ದೀನಿ. ನೋಡಿದ್ಯಾ ಭಾಗ್ಯ ನಮ್ನ ಎಲ್ಲಿಗೆ ತಗೊಂಡ್ಬಂದ್ ನಿಲ್ಸಿದಾಳೆ ಅಂತ? ನಡು ರೋಡಲ್ಲಿ ಇದೀವಿ. ನೋಡು ತಾಂಡವ್, ಇಲ್ಲೆಲ್ಲ ಕೂರೋದ್ ಬೇಡ, ಬಾ ಹೋಗೋಣ. ಶ್ರೇಷ್ಠ ಪ್ಲೀಸ್, ನನ್ನ ಸುಮ್ನೆ ಬಿಟ್ಬಿಡ್ತೀಯಾ? ನಂಗೆ ಆಗ್ತಿರೋ ನೋವಿಗೆ ಟೆನ್ಷನ್ಗೆ ಏನ್ ಮಾಡ್ ಸಾಯ್ಬೇಕು ಗೊತ್ತಾಗ್ತಾನೆ ಇಲ್ಲ. ಅಲ್ಲ, ಭಾಗ್ಯ ಯಾಕೆ ಇಷ್ಟೊಂದೆಲ್ಲ ಸುಳ್ಳು ಹೇಳ್ಕೊಂಡು ತಿರ್ಗಾಡ್ತಿದ್ದಾಳೋ ಗೊತ್ತಾಗ್ತಿಲ್ವಲ್ಲ. ತನ್ನ ಕಿಡ್ನಾಪ್ ಆಗಿರೋದು ನಿಜ ಅಂದ್ಮೇಲೆ ಆ ಭಾಗ್ಯ ಯಾಕೆ ಸುಳ್ಳು ಹೇಳ್ತಿದ್ದಾಳೆ? ಅದು ಆ ಕಾಮತ್ ಅವ್ರ ಮುಂದೆ. ಅವಳು ಸುಳ್ಳು ಹೇಳೋದಲ್ದೆ ನನ್ ಮರ್ಯಾದೆ ಹೋಗೋ ತರ ಮಾಡಿದ್ಲು ಎಲ್ರ ಮುಂದೆ. ಹೆಮ್ಮೆ. ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಏನೂ ಇಲ್ಲ ತಾಂಡವ್, ಆದಿ ಮತ್ತೆ ಭಾಗ್ಯದ ನಡುವೆ ಅಫೇರ್ ನಡೀತಿದೆ ಅಷ್ಟೇ.
ಇಷ್ಟ ಏನೇನೋ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಆ ಭಾಗ್ಯ ಏನೇ ಇರ್ಬೋದು, ಆದ್ರೆ ಈ ತರ ಎಲ್ಲ ಮಾಡಕ್ ಚಾನ್ಸೇ ಇಲ್ಲ. ಗೊತ್ತಿತ್ತು ನಿನ್ನಿಂದ ಇದೇ ತರ ಆನ್ಸರ್ ಬರುತ್ತೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ತಾಂಡವ್, ನೀನ್ ಎಕ್ಸ್ ವೈಫ್ ನ ನಂಬೋದ್ರಲ್ಲಿ ಅರ್ಧದಷ್ಟು ನನ್ನ ನಂಬಿದ್ರೆ ನಿನ್ ಲೈಫ್ ಇವತ್ತು ಚೆನ್ನಾಗಿರ್ತಾ ಇತ್ತು. ಏನ್ ನಿನ್ ಮಾತಿನ ಅರ್ಥ? ನೀನ್ ಆ ಭಾಗ್ಯನ ಜಾಸ್ತಿ ನಂಬಿರೋದಕ್ಕೆ ಈ ತರ ಬೀದಿಲ್ ಬಂದ್ ಕೂತಿರೋದು. ಆದಿ ಕೋಟ್ಯಾಧಿಪತಿ ಅಂತ ಗೊತ್ತಾಗಿ ಅವಳು ಬುಟ್ಟಿಗೆ ಬೀಳ್ಸ್ಕೊಂಡು ಈ ತರ ಮನೆ ಬಿಟ್ಟು ಬರೋ ತರ ಮಾಡಿದ್ಲು. ಈಗ ಬೀದಿ ಬೀದಿ ಸುತ್ತ ತರ ಮಾಡ್ತಿದ್ದಾಳೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ, ಎಲ್ಲಾನು ಸಂಬಂಧ ಇದೆ. ಅವನು ಈ ತರ ಬೀದಿ ಬೀದಿ ಸುತ್ತಿದ್ರೆ ಆದಿ ಮನೆಯಿಂದ ದೂರ ಆಗ್ತಾನೆ. ಅವಾಗ ಅವನ ಆಸ್ತಿ ಎಲ್ಲ ಅವಳ ಕೈಯಲ್ಲಿ ಸೇರುತ್ತೆ. ತಾಂಡವ್, ಹಾಗೇನಾದ್ರೂ ಆಯ್ತು ಅನ್ಕೋ, ನೆಕ್ಸ್ಟ್ ನಿನಗ್ ಫುಟ್ಪಾತ್ ಅಲ್ಲೂ ಜಾಗ ಇಲ್ದಿರೋ ತರ ಮಾಡಿ ಎಲ್ಲಾನು ಅವಳ ಫೇವರ್ ಆಗಿ ಮಾಡ್ಕೊಳ್ತಾಳೆ. ನೋ ಶ್ರೇಷ್ಠ, ನೋ, ಯಾವ್ದೇ ಕಾರಣಕ್ಕೂ ಇದಾಗ್ಬಾರ್ದು. ಹಾಗೆಲ್ಲ ಆಗ್ಬಾರ್ದು ಅಂದ್ರೆ ನೀನೊಂದ್ ಒಳ್ಳೆ ಪ್ಲಾನ್ ಮಾಡ್ಬೇಕು. ಏನ್ ಪ್ಲಾನು? ನೀನ್ ಬೀದಿಲಿರ್ಬಾರ್ದು ಅಂದ್ರೆ ವಾಟ್ ಯು ಮೀನ್? ಅವಳಿಗೆ ಉಳಿಯೋದಕ್ಕೆ ಅಂತ ಒಂದ್ ಮನೆ ಇದೆ, ಅದಕ್ಕೆ ಅವಳು ಇಷ್ಟೆಲ್ಲ ಆಡ್ತಿದ್ದಾಳೆ. ಅದೇ ಇಲ್ಲ ಅಂದ್ರೆ ಅಂದ್ರೆ ಅವರಿಂದ ಮನೆನ ಕಿತ್ಕೋಬೇಕಾ? ಎಸ್, ಹೌದು. ಆ ಮನೆ ಇರೋದು ನಿನ್ನ ಹೆಸರಲ್ಲಿ ತಾನೆ. ಅದನ್ನ ನೀನ್ ಕಿತ್ಕೊಂಡ್ಮೇಲೆ ಅವಳ ಹಾರಾಟ ಎಲ್ಲ ನಿಲ್ಲುತ್ತೆ. ಅಲ್ಲ ಶ್ರೇಷ್ಠ, ಮನೆ ಎಲ್ಲ ಕಿತ್ಕೊಂಡ್ರೆ ಮಕ್ಳ ಗತಿ ಏನು? ಅವರೆಲ್ಲ ಬೀದಿಗೆ ಬರ್ತಾರೆ. ಅಲ್ಲ ತಾಂಡವ್, ಆ ಮಕ್ಳಿಗೆ ನಿನ್ ಮೇಲೆ ಇಲ್ದಿರೋ ಪ್ರೀತಿ ಮೋಹ ಅವ್ರ ಮೇಲೆ ನಿನ್ಗೆ ಯಾಕೆ? ಅಲ್ಲ ತಾಂಡವ್, ಅವತ್ ಸ್ಕೂಲಿಂದ ಪ್ರಿನ್ಸಿಪಲ್ ನಿನ್ ಕಾಲ್ ಮಾಡಿದಾಗ ನಿನ್ ಮಗ ತನ್ಮ ಏನ್ ಹೇಳ್ದ? ಅಯ್ಯೋ, ಅವ್ರಿಗೆ ಮಾತ್ರ ಕಾಲ್ ಮಾಡ್ಬಿಡಿ, ಆದ್ಯನ್ ಕೈಲಿ ಕಾಲ್ ಮಾಡಿ ಅಂತ ಹೇಳ್ದ ತಾನೆ. ನಿನ್ ಮಗಳ ಬರ್ಡೇನ ಅಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ದೆ, ಅವಳ ಕಣ್ಣಲ್ಲಿ ನೋಡಿದ್ನೆಲ್ಲ ನೀನ್ ತಂದ್ಕೊಡ್ತೀಯಾ? ಇಷ್ಟೆಲ್ಲ ನೀನ್ ಮಾಡಿದ್ರು ನಿನ್ ಮಗಳು ನಿನ್ ಜೊತೆಲಿ ಇದಲ್ಲ ತಾಂಡವ್? ಇಲ್ಲ, ಆ ಭಾಗ್ಯನ್ ಜೊತೆಲಿ ಇದ್ದಾಳೆ. ಇಷ್ಟೆಲ್ಲ ಆದ್ರೂ ನಿನಗ್ ನಿನ್ ಮಕ್ಳ ಮೇಲೆ ವ್ಯಾಮೋಹ ಹೋಗಿಲ್ಲ ಅಲ್ವಾ? ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಶ್ರೇಷ್ಠ, ಏನೇ ಆದ್ರೂ ಅವ್ರು ನನ್ ಮಕ್ಕಳು. ನಿನ್ ಮಕ್ಳಂತ ನನಗ್ ಗೊತ್ತು ಕಣೋ, ಬಟ್ ನಾನ್ ನಿನ್ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಬೇಕು ಅಂದ್ರೆ ಕೇಳು, ಇಲ್ಲ ಅಂದ್ರೆ ಬಿಟ್ಬಿಡು. ನನಗೆ ಯೋಚನೆ ಮಾಡೋದಕ್ಕೆ ಒಂದ್ ಸ್ವಲ್ಪ ಟೈಮ್ ಬೇಕು. ಇವ್ನಿಗೆ ಎಷ್ಟೇ ಹೇಳಿದ್ರು ಅಷ್ಟೇ. ನಮಸ್ತೆ. ಅಣ್ಣ, ಯಾಕಣ್ಣ ನನ್ನ ಇಷ್ಟು ಅವಾಯ್ಡ್ ಮಾಡ್ತಿದ್ಯಾ? ನನಗೆ ಗೊತ್ತಣ್ಣ ನಾನು ತಪ್ಪು ಮಾಡಿದ್ದೀನಿ ಅಂತ. ಅಣ್ಣ, ಅದು ಹೇಗ್ ನನಗೆ ಅಡಿಕ್ಷನ್ ಆಯ್ತು ಅಂತಾನೆ ಗೊತ್ತಿಲ್ಲ ಅಣ್ಣ. ಆಕ್ಚುಲಿ ನಾನು ಅದನ್ನ ಮಜಕ್ಕೆ ಅಂತ ಶುರು ಮಾಡಿದ್ದು, ಅದ್ ನೋಡಿದ್ರೆ ಹೀಗೆಲ್ಲ ಆಗೋಯ್ತು. ಹೌದು, ನನಗೂ ಬುದ್ಧಿ ಇರ್ಬೇಕಿತ್ತು. ಅದೇನೋ ಗೊತ್ತಿಲ್ಲ, ಅದ್ ಯಾಕೆ ನನ್ನ ಬುದ್ಧಿಗೆ ಮಂಕ್ ಬಡಿತು, ಹೀಗಾಗೋಯ್ತು. ಅಣ್ಣ, ಐ ಆಮ್ ರಿಯಲಿ ಸಾರಿ ಅಣ್ಣ. ಅಣ್ಣ, ನಿನಗೆ ನನ್ನ ಮೇಲೆ ಅಷ್ಟೊಂದು ಕೋಪ ಇದ್ರೆ ಎರಡೆರಡು ಹೊಡೆದ್ಬಿಡು, ತೊಂದರೆ ಇಲ್ಲ. ಆದ್ರೆ ಪ್ಲೀಸ್ ಈ ತರ ಎಲ್ಲ ಅವಾಯ್ಡ್ ಮಾಡ್ಬೇಡಣ ಪ್ಲೀಸ್. ನೀನ್ ಈ ತರ ಎಲ್ಲ ಮಾಡ್ತಿದ್ರೆ ನನಗೆ ಸತ್ತೋಗೋಣ ಅನ್ಬಿಡುತ್ತೆ. ನನಗೆ ಕ್ಷಮಿಸೋಣ. ಕಿಶನ್ ಪ್ಲೀಸ್ ಸ್ಟಾಪ್ ದಿಸ್. ಏನ್ ಮಾಡ್ತಾ ಇದ್ಯಾ? ಹೀಗೆಲ್ಲ ಮಾಡಿದ್ರೆ ನಂಗೆ ಬೇಜಾರಾಗತ್ತೆ. ಇಲ್ಲ ಅಣ್ಣ, ನೀನ್ ನನಗೆ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಎದ್ದೇಳಲ್ಲ. ನೋಡು, ಸುಮ್ಮನೆ ಹೊಟ್ಬಿಡು. ನೀನ್ ಈ ತರ ಮಾಡೋದ್ರಿಂದ ನಿನ್ ಮೇಲಿರೋ ಕೋಪ ನನಗೆ ಕಡಿಮೆ ಆಗಲ್ಲ, ಇನ್ನು ಜಾಸ್ತಿ ಆಗತ್ತೆ. ಸುಮ್ಮನೆ ಹೊಟ್ಟೋಗು, ನನ್ಗೆ ನಿನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ.
ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿನಗೆ ಬೇಜಾರಾಗುತ್ತಲ್ವಾ? ನನ್ನ ಮಾತಿಂದ ನಿನಗೆ ಅಷ್ಟೊಂದು ಬೇಜಾರಾಗಿದೆ ಅಂತಂದ್ರೆ ನೀನು ಮಾಡಿರೋ ಕೆಲಸದಿಂದ ನನಗೆಷ್ಟು ಬೇಜಾರಾಗಿರ್ಬೇಡ ಹೇಳು. ನಾನೇನೋ ನಿನ್ನ ಕ್ಷಮಿಸ್ತೀನಿ. ಈ ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ಅವ್ರು ನಿನ್ನ ಕ್ಷಮಿಸ್ತಾರೆ ಹೇಳು. ಅಣ್ಣ ಪ್ಲೀಸ್ ಅಣ್ಣ, ಯಾವುದೇ ಕಾರಣಕ್ಕೂ ಇದು ಮನೇಲಿ ಗೊತ್ತಾಗ್ಬಾರ್ದು. ಅಪ್ಪಂಗೆ ಏನಾದ್ರೂ ಗೊತ್ತಾದ್ರೆ ತುಂಬಾನೇ ಸಮಸ್ಯೆ ಆಗುತ್ತೆ. ಎಲ್ರು ನನ್ ಮೇಲೆ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ. ಪ್ಲೀಸ್. ಸರಿ, ನಾನು ಯಾರಿಗೂ ಹೇಳಲ್ಲ. ಪೂಜನ್ಗೆ ಈ ವಿಷಯ ಹೇಳಿದ್ಯಾ? ಏನು, ಈ ವಿಷಯ ಇನ್ನೂ ಪೂಜನ್ ಗೊತ್ತಿಲ್ವಾ? ನೋಡು, ಮೊದಲು ಹೋಗಿ ಈ ವಿಷಯನೆಲ್ಲ ಪೂಜನ್ಗೆ ಹೇಳ್ಬಿಡು. ಅಣ್ಣ ತಮಾಷೆ ಮಾಡ್ತಿದ್ಯಾ? ಯಾವುದೇ ಕಾರಣಕ್ಕೂ ಈ ವಿಚಾರ ಅವಳಿಗೆ ಗೊತ್ತಾಗ್ಬಾರ್ದು. ನಾನು ಇಷ್ಟೆಲ್ಲ ಮಾಡಿರೋದು ಅವಳಿಗೆ ಏನಾದ್ರು ಗೊತ್ತಾದ್ರೆ ನನ್ನ ಮೇಲೆ ಇರೋ ನಂಬಿಕೆನೆ ಕಳ್ಕೊಂಡ್ಬಿಡ್ತಾಳೆ. ಕಿಶನ್, ನೀನಾಗೆ ಈ ವಿಷಯನ ಅವಳಿಗೆ ಹೇಳಿದ್ರೆ ಒಳ್ಳೇದು. ಅಕಸ್ಮಾತ್ ಬೇರೆಯವರಿಂದ ಈ ವಿಷಯ ಅವಳಿಗೆ ಗೊತ್ತಾದ್ರೆ ಹೇಗಿರುತ್ತೆ ಹೇಳು? ನಿನ್ನನ್ನು ನಂಬಿ ಬಂದಿದ್ದಾಳೆ ಕಣೋ. ಮೊದಲು ಹೋಗಿ ಅವಳಿಗೆ ಎಲ್ಲ ವಿಷಯನೂ ಹೇಳ್ಬಿಡು. ಅಣ್ಣ ಅದು ಹಾಗೆ. ಕಿಶನ್, ಈಗಲೇ ಹೇಳು ಅಂತಲ್ಲ, ಟೈಮ್ ನೋಡ್ಕೊಂಡು ಹೇಳು. ಈ ವಿಷಯ ನಿನ್ನಿಂದ ಅವಳಿಗೆ ಗೊತ್ತಾದ್ರೆ ತುಂಬಾ ಒಳ್ಳೇದು. ನೋಡು, ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಬರಬಾರ್ದು. ನಿಮ್ಮಿಬ್ಬರನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ನಾನು ಭಾಗ್ಯ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವಿಬ್ರು ಖುಷಿಯಾಗಿರೋದು ನನಗೆ ಇಷ್ಟ ಕಣೋ. ಪ್ರೀತಿಸೋರು ಸಿಗೋದೇ ಕಷ್ಟ, ಅಂಥದ್ರಲ್ಲಿ ನಿನಗೆ ಸಿಕ್ಕಿದ್ದಾರೆ. ಅವ್ರನ್ನ ಉಳಿಸ್. ಸಾರಿ ಅಣ್ಣ, ಸಾರಿ. ನೀನು ಹೋಗಿ ರೆಸ್ಟ್ ತಗೋ. ನಾನು ತುಂಬಾ ಟಯರ್ಡ್ ಆಗಿದ್ದೀನಿ, ರೆಸ್ಟ್ ತಗೋತೀನಿ. ಗುಡ್ ನೈಟ್. ಗುಡ್ ನೈಟ್ ಅಣ್ಣ. ಗುಂಡಣ್ಣ ಕಂಟಿಗೆ ಇಲ್ಲಡು ಕಂಟಿಗೆ ಏನೂ ಆಗಿಲ್ಲ. ಮನೇಲಿದ್ಯಾ ನೀನು? ಏನೂ ಆಗಿಲ್ಲ. ಏನೂ ಆಗಿಲ್ಲ ಬಂಗಾರ. ನನಗ್ ಭಯ ಆಗ್ತಿದೆ. ಯಾಕೆ ಗುಂಡಣ್ಣ ಭಯ ಪಡ್ತೀಯಾ? ನೋಡು, ಅಮ್ಮ ಇಲ್ಲೇ ಇದ್ದಾಳೆ, ನಾವು ಮನೇಲಿದ್ದೀವಿ, ಏನೂ ಆಗಲ್ಲ, ಹೆದರ್ಕೋಬೇಡ ಆಯ್ತಾ? ಇಲ್ಲೇ ಇರ್ತೀಯಾ? ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ನೋಡು ತರ್ವಿ, ನೀನೀಗ ಯಾವುದಕ್ಕೂ ಹೆದರಬಾರ್ದು. ನೀನು ತುಂಬಾನೇ ಸ್ಟ್ರಾಂಗು, ತುಂಬಾನೇ ಧೈರ್ಯವಂತ ನೀನು. ಹೌದಾ ಅಮ್ಮ? ಹೌದು ನನ್ ಬಂಗಾರ, ನೀನ್ ತುಂಬಾನೇ ಸ್ಟ್ರಾಂಗು. ಇವತ್ ನೋಡು, ನೀನ್ ಎಲ್ಲದನ್ನು ಎಷ್ಟು ಧೈರ್ಯವಾಗಿ ಫೇಸ್ ಮಾಡಿದ್ಯಾ. ನಿನ್ ವಯಸ್ಸಿನ ಬೇರೆ ಯಾವುದೇ ಮಕ್ಳಿದಿದ್ರು ಹೆದರ್ಕೊಂಡ್ಬಿಟ್ಟಿರೋರು. ಹೌದಾ ಅಮ್ಮ? ಬೇರೆಯವರೆಲ್ಲ ಹೆದರ್ಕೋತಾ ಇದ್ರಾ? ಹಾಗಿದ್ರೆ ನಾನು ಅಷ್ಟೊಂದು ಸ್ಟ್ರಾಂಗಾ? ಹೌದು ಕಂದ, ನೀನ್ ತುಂಬಾನೇ ಸ್ಟ್ರಾಂಗ್. ಯಾಕೋ ಮಲ್ಕೊಳ್ಳಿಲ್ವಾ ನೀನು? ಏನ್ ಯೋಚನೆ ಮಾಡ್ತಿದ್ಯಾ? ಅಲ್ಲ ಅಮ್ಮ, ನನಗ್ ಭಯ ಆದ್ರೆ ನೀನಿದ್ಯಾ, ನನಗ್ ಧೈರ್ಯ ಹೇಳ್ತೀಯ. ಪಾಪ ಆದಿ ಅಂಕಲ್, ಅವ್ರಿಗ್ ಭಯ ಆದ್ರೆ ಯಾರಾದ್ರೂ ಹೇಳ್ಕೊತಾರೆ? ಅವ್ರನ್ನ ಈ ತರ ಮೊದ್ಲಲ್ಲಿ ಮಲ್ಕೊಂಡು ಯಾರಮ್ಮ ಧೈರ್ಯ ಹೇಳ್ತಾರೆ?